ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವು ನೀವೆಲ್ಲ ಕುದುರೆಯನ್ನ ನೋಡಿರ್ತೀವಿ, ಅದರ ಮೇಲೆ ಸವಾರಿ ಮಾಡಿರ್ತೀವಿ ಅಥವಾ ಸವಾರಿ ಮಾಡೋ ಕನಸನ್ನಂತೂ ಇಟ್ಕೊಂಡಿರ್ತೀವಿ. ನಿಮ್ಗೆ ಬಂಗಾರದ ಕುದುರೆ ಮೇಲೆ ಸವಾರಿ ಮಾಡೋಕೆ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಅರರೆ, ಅದೆಲ್ಲಿದೆ ಬಂಗಾರದ ಕುದುರೆ ಅಂತ ಕೇಳಿದ್ರ? ಅದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಅಜ್ಜಿ ಹೇಳ್ತಾಳೆ, ಬನ್ನಿ ಕೇಳೋಣ. ಮಕ್ಕಳ, ಬನ್ನಿ ಎಲ್ಲರೂ, ಬೇಗ ಬೇಗ ಬನ್ನಿ. ನಾನು ನಿಮ್ಗೆ ಇವತ್ತು ಬಂಗಾರದ ಕೂದಲಿನ ಕುದುರೆ ಬಗ್ಗೆ ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಸೊಗಸಾದ ಪಟ್ಟಣವಿತ್ತು. ಅಲ್ಲೊಬ್ಬ ರಾಜ ಇದ್ದ. ಅವನಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. ರಾಜ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಹೀಗೆ ಒಂದಿನ ರಾಜ ಬೇಟೆಯಾಡೋದಕ್ಕೆ ಅಂತ ಹೋದ. ಅಲ್ಲಿ ಆತನಿಗೆ ಒಂದು ಕುದುರೆ ಮರಿ ಹಾಕ್ತಾ ಇರೋದು ಕಾಣಿಸ್ತು. ಆದ್ರೆ ತುಂಬಾನೇ ವೇದನೆ ಪಡ್ತಾ ಇತ್ತು ಮಕ್ಕಳ. ರಾಜ ಹೋಗಿ ಆ ಕುದುರೆಗೆ ಸಹಾಯ ಮಾಡ್ದ. ಆಗ ಆ ಕುದುರೆಗೆ ಒಂದು ಮುದ್ದಾದ ಗಂಡು ಕುದುರೆ ಹುಟ್ಟಿತ್ತು. ಆದ್ರೆ ಮಕ್ಕಳ, ಆ ಕುದುರೆ ತುಂಬಾ ವಿಶೇಷವಾಗಿತ್ತು. ಆ ಕುದುರೆಗೆ ಬಂಗಾರದ ಕೂದಲುಗಳು ಇದ್ವು. ಇದನ್ನ ನೋಡಿ ರಾಜ ಆಶ್ಚರ್ಯಚಕಿತನಾದ. ಆಗ ಆ ತಾಯಿ ಕುದುರೆ, ಅಯ್ಯ, ಈ ಕಾಡಿನಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು ಇವೆ. ನನಗೆ ನನ್ನ ಮಗನನ್ನ ನೋಡಿಕೊಳ್ಳೋದು ತುಂಬಾ ಕಷ್ಟ. ಹೀಗಾಗಿ ನೀವು ಈತನನ್ನ ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಹೇಳ್ತು. ಆದ್ರೆ ರಾಜ ಏನ್ ಮಾಡ್ದ ಗೊತ್ತಾ ಮಕ್ಳ? ಮರಿಯ ಜೊತೆಗೆ ತಾಯಿ ಕುದುರೆಯ ಬಳಿಯೂ ಬರೋದಕ್ಕೆ ಹೇಳ್ದ. ತಾಯಿ ಮತ್ತು ಮಗ ಕುದುರೆ ಎರಡೂ ರಾಜನ ಹಿಂದೆ ಸಾಗಿದ್ವು. ಆ ಬಂಗಾರದ ಕೂದಲಿನ ಕುದುರೆಯನ್ನ ನೋಡಿ ಅವನಿಗೆ ತುಂಬಾ ಪ್ರೀತಿಯಾಗಿತ್ತು. ದಿನಾಲು ಆತ ಅದಕ್ಕೆ ಹುಲ್ಲು ನೀರನ್ನ ಖುದ್ದಾಗಿ ಆತನೇ ನೀಡ್ತಿದ್ದ. ಅದರೊಂದಿಗೆ ಆಟವಾಡ್ತಿದ್ದ. ಒಂದಿನ ಪರದೇಶಕ್ಕೆ ಹೋಗ್ಬೇಕಾಗಿ ಬಂದುದ್ರಿಂದ ತನ್ನ ಮಕ್ಕಳ ಬಳಿ ಬಂದು ಕುದುರೆಗೆ ದಿನವೂ ಹುಲ್ಲು ಹಾಕಿ ನೀರು ಕೊಡಿ, ಮರಿಬೇಡಿ ಎಂದು ಹೇಳಿ ಹೋದ. ರಾಜ ಹೋದ ಬಳಿಕ ದೊಡ್ಡವಳು ಕುದುರೆಗೆ ಹುಲ್ಲು ಕೊಟ್ಲು. ಕುದುರೆ ಅದನ್ನು ಮುಟ್ಟಲಿಲ್ಲ. ಎರಡನೇ ಅವಳಿಗೂ ಹಾಗೇ ಆಯ್ತು. ಕಿರಿಯವಳು ಕೊಟ್ಟಾಗ ಸಂತೋಷದಿಂದ ತಿಂದಿತ್ತು. ಅಂದಿನಿಂದ ಕಿರಿಯ ಮಗಳೇ ಕುದುರೆಯ ಆರೈಕೆ ಮಾಡ್ತಿದ್ಲು ಮಕ್ಕಳ. ರಾಜ ಹಿಂತಿರುಗಿ ಬಂದ. ತನ್ನ ಮಕ್ಕಳಿಗೆ ಮದುವೆಯ ಏರ್ಪಾಟು ಮಾಡುವ ಆಲೋಚನೆಯಲ್ಲಿದ್ದ. ಆ ದಿನ ರಾತ್ರಿ ನಿದ್ದೆ ಮಾಡಿದಾಗ ಆತನಿಗೊಂದು ಕನಸು ಬಿತ್ತು. ಅದರಲ್ಲಿ ಒಬ್ಬ ಸನ್ಯಾಸಿ ಬಂದು, ನಿನ್ನ ಕೊನೆ ಮಗಳಿಗೆ ಆ ಬಂಗಾರದ ಕುದುರೆ ಜೊತೆ ಮದುವೆ ಮಾಡು ಅಂತ ಹೇಳಿ ಹೋದ. ಹೀಗಾಗಿ ಆ ರಾಜ ದೊಡ್ಡವಳನ್ನ ಮಂತ್ರಿಯ ಮಗನಿಗೂ, ಎರಡನೆಯವಳನ್ನ ಸೇನಾಪತಿಯ ಮಗನಿಗೂ, ಕಿರಿಯವಳನ್ನ ಕುದುರೆಗೂ ಕೊಟ್ಟು ವಿವಾಹ ಮಾಡ್ದ. ಅಕ್ಕಂದಿರು ಇಬ್ಬರು ಅರಮನೆಯಲ್ಲಿ ವಾಸ ಮಾಡ್ತಿದ್ರು. ಆದ್ರೆ ಮಕ್ಕಳ, ಕಿರಿಯ ರಾಜ್ಕುಮಾರಿ ಮಾತ್ರ ತನ್ನ ಗಂಡ ಚಿನ್ನದ ಕೂದಲಿನ ಕುದುರೆ ಜೊತೆ ಲಾಯದಲ್ಲಿ ಇರೋಕೆ ಶುರು ಮಾಡಿದ್ಲು. ಆದ್ರೆ ಮಕ್ಕಳ, ರಾತ್ರಿಯ ಹೊತ್ತು ಒಂದು ಆಶ್ಚರ್ಯದ ಘಟನೆ ನಡೀತು. ಬಂಗಾರದ ಕೂದಲು ಕುದುರೆ ಇದ್ದಕ್ಕಿದ್ದ ಹಾಗೆ ಸುಂದರನಾದ ರಾಜಕುಮಾರನಾಗಿ, ಪ್ರಿಯೆ ಅಳಬೇಡ, ರಾತ್ರಿಯ ಹೊತ್ತು ನಾನು ಮನುಷ್ಯ ರೂಪದಲ್ಲಿ ನಿನ್ನ ಜೊತೆಗಿರ್ತೇನೆ ಎಂದಿತ್ತು. ಇದರಿಂದ ಆಕೆಗೆ ತುಂಬಾ ಖುಷಿಯಾಯ್ತು. ಆಗ ಕುದುರೆ ಲಾಯ ಗುಲಾಬಿ ಹೂಗಳ ಉದ್ಯಾನ ಆಯಿತು. ಅವರಿಬ್ಬರು ಸಂತೋಷದಿಂದ ಅದರಲ್ಲಿ ವಿಹರಿಸಿದ್ರು. ಹೀಗಿರುವಾಗ ನಾಡ ಹಬ್ಬ ಬಂತು ಮಕ್ಕಳ. ರಾಜ ವಿವಿಧ ಪಂದ್ಯಾಟಗಳನ್ನ ವ್ಯವಸ್ಥೆ ಮಾಡಿದ. ಮೊದಲನೆಯ ದಿನದ ಕುದುರೆ ಪಂದ್ಯ ಮತ್ತು ಬಾಣದ ಪಂದ್ಯಗಳಲ್ಲಿ ಮಂತ್ರಿಯ ಮಗ ಮತ್ತು ಸೇನಾಧಿಪತಿಯ ಮಗ ಗೆದ್ರು. ಆಗ ದೊಡ್ಡ ರಾಜಕುಮಾರಿಯರು, ನೋಡಿದ್ಯಾ, ನಮ್ಮ ಗಂಡಂದಿರು ಎಷ್ಟು ಶೂರರು, ಕುದುರೆಯಂಥ ಗಂಡನಿದ್ದೇನು ಪ್ರಯೋಜನ ಎಂದು ಹಂಗಿಸಿದ್ರು. ಕಿರಿಯವಳು ನೊಂದು ತನ್ನ ದುಃಖವನ್ನ ಗಂಡನ ಬಳಿ ತೋಡಿಕೊಂಡ್ಲು. ದುಃಖಿಸಬೇಡ ರಾಣಿ, ನಾನು ಅವರಿಬ್ಬರಿಗೆ ಬುದ್ಧಿ ಕಲಿಸ್ತೀನಿ ಎಂದಿತು ಕುದುರೆ. ಮರುದಿನ ಪಂದ್ಯದ ಹೊತ್ತಿಗೆ ಸುಂದರಾಂಗನಾದ ರಾಜಕುಮಾರನೊಬ್ಬ ಬಂದ. ಎಲ್ಲ ಪಂದ್ಯಗಳಲ್ಲೂ ಅವನೇ ಗೆದ್ದ. ಹಿರಿಯ ರಾಜಕುಮಾರಿಯರ ಮುಖ ಸಣ್ಣಗಾಯ್ತು.
ಮೂರನೆಯ ದಿನ ಪಂದ್ಯಕ್ಕೆ ಹೊರಡುವ ಮುನ್ನ ಕುದುರೆ ರಾಜಕುಮಾರ ಹೇಳಿದ, ನಾನೀಗ 3 ಕೂದಲು ಕೊಟ್ಟಿರ್ತೇನೆ, ಇವನ್ನು ಜೋಪಾನವಾಗಿರಿಸ್ಕೊ. ನಿನಗೆ ಕಷ್ಟ ಬಂದಾಗ ಇವನ್ನು ಬೆಂಕಿಗೆ ಹಾಕು. ನಾನೇ ಪಂದ್ಯದಲ್ಲಿ ಗೆದ್ದ ರಾಜಕುಮಾರ ಎಂಬುದನ್ನ ಮಾತ್ರ ಯಾರಿಗೂ ಹೇಳ್ಬೇಡ ಎಂದಿತ್ತು. ಆಗಲೇ ಎಂದು ರಾಜಕುಮಾರಿ ಒಪ್ಕೊಂಡ್ಲು. ಪಂದ್ಯಾಟ ಆರಂಭವಾಗಿ ಕುದುರೆ ರಾಜಕುಮಾರನೇ ಎಲ್ಲದರಲ್ಲೂ ಗೆದ್ದ. ಆಗ ಹಿರಿಯ ರಾಜಕುಮಾರಿಯರು, ನೋಡು ಆತ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಶೂರ, ನಿನ್ನ ಗಂಡ ಕುದುರೆ ಇದೆ, ಯಾತಕ್ಕೆ ಪ್ರಯೋಜನ ಎಂದು ಕಿರಿಯವಳನ್ನ ಛೇಡಿಸಿದ್ರು. ಅವಳು ಅದನ್ನ ತಡೆಯಲಾರದೆ ಆ ಸಾಹಸಿಯೇ ನನ್ನ ಗಂಡ ಎಂದು ಬಿಟ್ಲು. ಆ ತಕ್ಷಣ ಕುದುರೆ ರಾಜಕುಮಾರ ಮಾಯವಾದ. ತನ್ನ ತಪ್ಪಿಗಾಗಿ ರಾಜಪುತ್ರಿಗೆ ತುಂಬಾ ದುಃಖವಾಯಿತು. ಅವಳು ತನ್ನ ಗಂಡನನ್ನ ಹುಡುಕಿಕೊಂಡು ಊರು ಬಿಟ್ಟು ಹೊರಟ್ಲು. ಗುಡ್ಡ ಕಣಿವೆ ದಾಟಿ ಅವಳ ಕಾಲುಗಳೆಲ್ಲ ಬೊಬ್ಬೆ ಬಂದ್ವು. ಒಂದಿನ ಚಳಿ ತಡೆಯಲಾರದೆ ಬೆಂಕಿ ಹತ್ತಿಸಿದ್ಲು. ತನ್ನ ಬಳಿಯಲ್ಲಿದ್ದ ಒಂದು ಕುದುರೆ ಕೂದಲನ್ನ ಅದರಲ್ಲಿ ಹಾಕಿದ್ಲು ಮಕ್ಕಳ. ತಕ್ಷಣ ರಾಜಕುಮಾರ ಅವಳ ಮುಂದೆ ಬಂದು ನಿಂತ. ಅವಳನ್ನ ಕರೆದುಕೊಂಡು ತನ್ನೂರಿಗೆ ಹೋದ. ಅವನ ತಾಯಿಯೊಬ್ಬಳು ದೊಡ್ಡ ರಾಕ್ಷಸಿ. ಮಗ ಮನುಷ್ಯಳನ್ನ ಕರೆತಂದುದು ಅವಳಿಗೆ ಸರಿ ಕಾಣಿಸ್ಲಿಲ್ಲ. ಮಗ ಹೊರಗೆ ಹೋಗಿರುವ ಸಮಯ ನೋಡಿ ರಾಜಕುಮಾರಿಗೆ, ನಾನೀಗ ಹೊರಗೆ ಹೋಗಿ ಬರ್ತೀನಿ, ನನ್ನ ಮನೇನ ಗುಡಿಸು ಮತ್ತು ಗುಡಿಸಬೇಡ ಎಂದ್ಲು. ರಾಜಕುಮಾರಿಗೆ ಏನು ಮಾಡಲು ತೋಚದೆ ಒಂದು ಕೂದಲನ್ನ ಬೆಂಕಿಗೆ ಹಾಕಿದ್ಲು. ಆಗ ಅವಳ ಗಂಡ ಎದುರಿಗೆ ಬಂದು, ಹಜಾರವನ್ನ ಗುಡಿಸು, ಮೊಗಸಾಲೆಯನ್ನ ಗುಡಿಸಬೇಡ ಎಂದ. ಮರುದಿನ ರಾಕ್ಷಸಿ 3 ಹೂದಾನಿಗಳನ್ನು ಕೊಡ್ತೇವೆ, ಅವುಗಳ ತುಂಬಾ ನಿನ್ನ ಕಣ್ಣೀರು ತುಂಬು ಎಂದ್ಲು. ರಾಜಪುತ್ರಿ ಮತ್ತೆ ಉಳಿದ ಒಂದು ಕೂದಲನ್ನ ಬೆಂಕಿಗೆ ಹಾಕಿದ್ಲು. ಅವಳ ಗಂಡ ಬಂದು 3 ಹೂದಾನಿಗಳಲ್ಲೂ ನೀರು ತುಂಬು, ಒಂದೊಂದಕ್ಕೂ ಒಂದು ಚಿಟಿಕಿ ಉಪ್ಪು ಹಾಕು ಎಂದ. 2 ಪರೀಕ್ಷೆಗಳಲ್ಲೂ ರಾಜಕುಮಾರಿ ಗೆದ್ದಳು. ಅವಳನ್ನ ಸಾಯಿಸುವುದೇ ಒಳ್ಳೆಯದು ಎಂದು ರಾಕ್ಷಸಿ ಯೋಚಿಸಿದ್ಲು. ಅದನ್ನ ತಿಳಿದ ರಾಜಕುಮಾರ ಹೆಂಡತಿಯನ್ನು ಕರೆದುಕೊಂಡು ಓಡಿದ. ಕತ್ತಿಯನ್ನ ಹಿಡಿದು ರಾಕ್ಷಸಿಯ ಅವರ ಹಿಂದೆಯೇ ಬಂದಳು. ಆಗ ತಕ್ಷಣ ರಾಜಕುಮಾರ ಹೆಂಡತಿಯನ್ನ ಒಂದು ಮರವನ್ನಾಗಿ ಮಾಡಿದ. ತಾನು ಹಾವಾಗಿ ಆ ಮರಕ್ಕೆ ಸುತ್ತಕೊಂಡ. ಮರವನ್ನು ಕಡಿಯಲು ಬಂದ ರಾಕ್ಷಸಿಗೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಕತ್ತಿ ಬೀಸಿದರೆ ಹಾವಿಗೆ ತಗುಲುತ್ತದೆ ಎಂದು ಅವಳಿಗೆ ಗೊತ್ತು. ಎಷ್ಟಂದ್ರೂ ಆಕೆ ರಾಕ್ಷಸಿ ಅಲ್ವಾ ಮಕ್ಕಳ, ಅದಕ್ಕಾಗಿನೇ ಮಗನೇ, ನಿನ್ನ ಹೆಂಡತಿಯ ಕಿರು ಬೆರಳನ್ನಾದ್ರೂ ಕೊಡು, ನಾನು ವಾಪಸ್ ಹೊರಟು ಹೋಗ್ತೇನೆ ಎಂದ್ಲು. ರಾಜಪುತ್ರಿ ಗಂಡನಿಗಾಗಿ ತನ್ನ ಕಿರುಬೆರಳು ಕೊಟ್ಲು. ರಾಜಪುತ್ರ ತನ್ನ ಹೆಂಡತಿಯೊಡನೆ ಅವಳ ಊರಿಗೆ ಹಿಂತಿರುಗಿದ. ವೀರನೂ ಬುದ್ಧಿಶಾಲಿಯೂ ಆದ ಅವನಿಗೆ ಪಟ್ಟಾಭಿಷೇಕ ಆಯಿತು. ಅಂದಿನಿಂದ ಅವರಿಬ್ಬರು ಸುಖವಾಗಿದ್ರು ಮಕ್ಕಳ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಮಾತಿದೆ. ನಮ್ಮ ಜೀವನದಲ್ಲಿ ಚಿತ್ರ ವಿಚಿತ್ರ ಸನ್ನಿವೇಶಗಳು ಎದುರಾದ್ರೂ ಕೂಡ ನಾವು ಹೆದರದೆ ಅದನ್ನ ಎದುರಿಸಬೇಕು. ತಾಳ್ಮೆ ಇದ್ರೆ ಮಾತ್ರ ಎಲ್ಲದರಲ್ಲಿ ಜಯ ಗಳಿಸಲು ಸಾಧ್ಯ. ಹೇಗಿತ್ತು ಬಂಗಾರದ ಕೂದಲಿನ ಕುದುರೆಯ ಕತೆ? ಸೂಪರ್ ಅಲ್ವಾ? ಈಗ ಒಂದು ಸೂಪರ್ ಆಗಿರೋ ತಿಂಡಿ ಬಗ್ಗೆ ತಿಳ್ಕೊಳ್ಳೋ ಸಮಯ. ಈ ತಿಂಡಿಯನ್ನ ನೋಡಿದ್ರೆ ಸಾಕು ಬಾಯಲ್ಲಿ ನೀರ್ ಬರುತ್ತೆ. ಇನ್ನು ಇದರ ಇತಿಹಾಸವಂತೂ ಹಬ್ಬ ಅನಿಸೋ ಹಾಗಿದೆ. ಬನ್ನಿ ಹಾಗಾದ್ರೆ ಯಾವ ತಿಂಡಿ ಅಂತ ನೋಡೋಣ. ಹೇ, ಯಾವಾಗ ಬಂದ್ಯೋ ಬಾಂಬೆಯಿಂದ? ಹೇಗಿತ್ತು ಫ್ಯಾಮಿಲಿ ಟ್ರಿಪ್? ಇವತ್ ಬೆಳಗ್ಗೆ ಬಂದೆ. ಫುಲ್ ಮುಂಬೈ ರೌಂಡ್ ಹಾಕಿದ್ದು. ಸಾಕತ್ತಾಗಿದೆ ಬಾಂಬೆ. ಹೌದಾ? ಏನ್ ಸ್ಪೆಷಲ್ ಬಾಂಬೆಲಿ? ಗೇಟ್ ವೇ ಆಫ್ ಇಂಡಿಯಾಗೆ ಹೋಗಿದ್ವಿ, ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ವಿ, ಆಮೇಲೆ ಐತಿಹಾಸಿಕ ಕ್ಯಾಥೋಲಿಕ್ ಚರ್ಚ್ ಅಂತ ಕರೆಯೋ ಬಾಂದ್ರಾದಲ್ಲಿರೋ ಮೌಂಟ್ ಮೇರಿ ಚರ್ಚಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ್ಲೆಲ್ಲ ನಮ್ ಜೊತೆಗಿದ್ದು ನಮ್ ಹೊಟ್ಟೆಗೆ ಸೇವೆ ಮಾಡಿದ್ ಮಾತ್ರ ವಡಾಪಾವ್. ಓಹೋ, ವಡಾಪಾವ್ ಅಂತ ಹೆಸರನ್ನು ಕೇಳಿದ್ರೆ ಬಾಯಲ್ಲಿ ನೀರ್ ಬಂದಂಗ ಆಗ್ತಾ ಇದೆ ಮಾರಾಯ. ಹ್ಞೂ ಕಣೆ, ಮುಂಬೈಲಿ ವಡಾಪಾವ್ ಅಂದ್ರೆ ತುಂಬಾನೇ ಫೇಮಸ್. ಬೀದಿಲಿ ಅಂಗಡಿ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಸಂಜೆ ಟೈಮಲ್ಲಂತೂ ಕೇಳೋದೇ ಬೇಡ. ಅಲ್ಲಿನ ಜನರ ಫೇವ್ರೇಟ್ ಸ್ನಾಕ್ಸ್ ಅಂದ್ರೂ ತಪ್ಪಿಲ್ಲ ನೋಡು. ಹೌದ್ ಕಣೋ, ಬರೀ ಮುಂಬೈ ಮಾತ್ರ ಅಲ್ಲ ಮಾರಾಯ, ಎಲ್ಲಾ ಕಡೆ ವಡಾಪಾವ್ ತುಂಬಾ ಫೇಮಸ್ಸು. ರೈಲಲ್ಲಿ ಹೋಗೋವಾಗಂತೂ 5 ನಿಮಿಷಕ್ಕೂ ಗರ್ಮಾ ಗರಂ ವಡಾಪಾವ್ ಅಂತ ಬರ್ತಿರ್ತಾರೆ. ಬಂದಾಗೆಲ್ಲ ತಗೊಂಡ್ ತಿನ್ನೋಣ ಅನ್ಸುತ್ತೆ. ಅಯ್ಯೋ, ನೀನ್ ಹೇಳ್ತಾ ಇದ್ರೆ ನನ್ಗೂ ತಿನ್ಬೇಕು ಅನಿಸ್ತಿದೆ.
ಹೇಯ್, ನಿಂಗ್ ಗೊತ್ತಾ ವಡಾಪಾವಿಗೆ ಒಂದು ಹಬ್ಬ ಅಂತನಿಸೋ ಇತಿಹಾಸ ಇದೆ. ಹಂಗ ಏನದು? ಅಶೋಕ್ ವೈದ್ಯ ಅನ್ನೋ ವ್ಯಕ್ತಿಯಿಂದ ಈ ವಡಾಪಾವ್ ಹುಟ್ಕೊಂಡಿದ್ದು. ಅವರು ದಾದರ್ ರೈಲ್ವೆ ಸ್ಟೇಷನ್ ಪಕ್ಕ ಬಜ್ಜಿಗಳನ್ನ ಮಾರಿ ಜೀವನ ಮಾಡ್ತಾ ಇದ್ರು. 1971ರಲ್ಲಿ ಅವರಿಗೆ ಸ್ವೀಟ್ ಬ್ರೆಡ್ ಮಧ್ಯ ಆಲೂಗಡ್ಡೆ ಬೋಂಡ ಇಟ್ರೆ ಹಿಂಗಿರುತ್ತೆ ಅಂತ ಆಲೋಚನೆ ಬಂತು. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಚಟ್ನಿಯನ್ನು ಹಾಕಿದ್ರು. ಆ ಟೇಸ್ಟಿಗೆ ಜನ ಮಾರೋದ್ರಂತೆ. ಅದೀಗ ಎಷ್ಟು ಫೇಮಸ್ ಅಂದ್ರೆ ಮರಾಠಿಗರ ಸಾಂಪ್ರದಾಯಿಕ ಆಹಾರ ಅಂತಾನೆ ಗುರುತಿಸಿಕೊಳ್ಳುತ್ತೆ. ಇಂದಿಗೂ ಕೂಡ ಅವ್ರ ಫ್ಯಾಮಿಲಿ ವಡಾಪಾವ್ ಮಾಡೋದನ್ನ ಬಿಟ್ಟಿಲ್ಲ. ಅವರ ಮಗ ನರೇಂದ್ರ ವೈದ್ಯ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ವಿಶೇಷ. ಅಬ್ಬಾ, ಹೊಸ ಹೊಸ ಆಲೋಚನೆಗಳು ಒಮ್ಮೊಮ್ಮೆ ಏನೆಲ್ಲ ಆವಿಷ್ಕಾರ ಮಾಡುತ್ತೆ ಕಣೋ. ಫಾದರ್ ಆಫ್ ವಡಾಪಾವ್ ಅನ್ಬಹುದು ಅವರನ್ನ. ಅಶೋಕ್ ವೈದ್ಯರಿಗೊಂದು ಸೆಲ್ಯೂಟ್. ಮತ್ತೆ ಇದು ಫೇಮಸ್ ಆಗೋದಕ್ಕೆ ತುಂಬಾ ಕಾರಣಗಳಿವೆ. ಏನಂದ್ರೆ ಮೊದಲನೇದಾಗಿ ಬಡವರ ಆಹಾರ ಅಂತ ಫೇಮಸ್ ಆಗಿತ್ತು. ಯಾಕೆಂದ್ರೆ ಬ್ರೆಡ್ ರೇಟು ಮಾರ್ಕೆಟ್ ಅಲ್ಲಿ ಕಡಿಮೆ ಇದೆ. ಮೇಲಾಗಿ ಅದರಲ್ಲಿ ಆಲೂಗಡ್ಡೆ ಇರೋದಕ್ಕೆ ರುಚಿ ಜೊತೆ ಆರೋಗ್ಯವೂ ಹೌದು. ಶುಂಠಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಹಾಕ್ತಾರೆ ಅಲ್ವಾ, ಅದರಿಂದ ಹೊಟ್ಟೆ ಕೆಡೋ ಸೀನೆ ಇಲ್ಲ. ಜೊತೆಗೆ ಮಧ್ಯದಲ್ಲಿ ಇಡೋ ಹಸಿಮೆಣಸು, ಅದ್ರ ಮೇಲೆ ಬೀಳೋ ನಿಂಬೆಹಣ್ಣಿನ ರಸ, ಮೆಣಸಿನ ಪುಡಿ, ಹೀಗೆ ಚೀಪ್ ಅಂಡ್ ಬೆಸ್ಟ್ ಫುಡ್ ಆಗಿರೋದ್ರಿಂದ ಎಲ್ಲಾರ್ಗೂ ಹಾರ್ಟ್ ಫೇವ್ರೇಟ್ ಈ ವಡಾಪಾವ್. ನಾನು ಟಿವಿಲ್ ನೋಡಿದೀನಿ, ರಣಬೀರ್ ಕಪೂರ್ ಸೇರಿ ಸಾಕಷ್ಟು ಸೆಲೆಬ್ರಿಟಿಗಳು ವಡಾಪಾವ್ ಮೇಯೋದಕ್ಕೆ ಬರ್ತಾರೆ ಅಂತ. ಹೌದು, ಈ ವಡಾಪಾವ್ ಇಷ್ಟೊಂದು ಫೇಮಸ್ ಆದ್ಮೇಲೆ ಅದನ್ನ ತಯಾರು ಮಾಡೋರು ಹಲವಾರು ಪ್ರಯೋಗಗಳನ್ನ ಮಾಡಿದ್ದಾರೆ. ಈಗಂತೂ ಸಾಕಷ್ಟು ವೆರೈಟಿಯಲ್ಲಿ ವಡಾಪಾವ್ ಸಿಗುತ್ತೆ. ಅದರಲ್ಲಿ ಮೇನ್ ಆಗಿ ಸ್ಮೂತ್ ಆಗಿರೋ ಚೀಸ್ ವಡಾಪಾವ್, ಕೆಂಪು ಮೆಣಸು ಬಳಸಿ ಮಾಡಲಾಗೋ ಶೇಜ್ವಾನ್ ವಡಾಪಾವ್, ಸಿಹಿ ಜೋಳವನ್ನ ಹಾಕಿ ಮಾಡೋ ಕಾರ್ನ್ ವಡಾಪಾವ್, ಬಾಯಲ್ಲಿಟ್ರೆ ಕರ್ಗ್ ಹೋಗೋ ಪನ್ನೀರ್ ವಡಾಪಾವ್, ಹೀಗೆ ಒಂದೆರಡಲ್ಲ. ಅದ್ರ ಜೊತೆ ನಾನ್ ವೆಜ್ ಪ್ರಿಯರಿಗೆ ಅಂತ ಚಿಕನ್ ವಡಾಪಾವ್ ಬಂದಿರೋದು ತುಂಬಾ ವಿಶೇಷ. ಯಪ್ಪ, ನನಗಂತೂ ಬಾಯಲ್ಲಿ ನೀರ್ ಕಂಟ್ರೋಲ್ ಆಗ್ತಾ ಇಲ್ಲ. ಬಾರೋ ವಡಾಪಾವ್ ತಿನ್ನೋಣ. ನಡಿ ನಡಿ ನಡಿ. ಬಂಗಾರದ ಕೂದಲಿನ ಕುದುರೆಯ ಕಥೆಯನ್ನ ನೋಡಿದ್ರಿ. ಜೊತೆಗೆ ರುಚಿ ರುಚಿ ವಡಾಪಾವ್ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ ತಾನ